ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಿನ ಒಂದು ಕಾಲ್ ಬಂತು. ನಾಯಿಮರಿಗೆ ಆಕ್ಸಿಡೆಂಟ್ ಆಗಿ ಓದಾಡ್ತಾ ಇದ್ದಾರಲ್ಲ, ಹೋಗ್ತಾ ಇದ್ದೀನಿ. ಸಿಕ್ಕಾಬಿಟ್ಟು ಹೊಟ್ಟಿಸ್ತಿದ್ದೆ, ಊಟ ಮಾಡ ಅಂತ ಅನ್ಕೊತಾ ಇದ್ದೆ. ಬಟ್ ಅಷ್ಟರೊಳಗೆ ಕಾಲ್ ಬಂತು. ಬನ್ನಿ ನೋಡೋಕೆ ಏನಾಗಿದೆ ಅಂತ. ಮೇಡಮ್ ಇಲ್ಲೇ ಇದೆ ಅಂದರು. ಮೇಡಮ್ ಫೋನ್ ಮಾಡಿದ್ರು, ಆಕ್ಸಿಡೆಂಟ್ ಆಗಿದೆ ಏನೋ ನಾಯಿ ಮರಿಗೆ. ಇದ್ರ ಕೆಳಗಡೆ ಮಲ್ಕೊಂತಿದೆ. ಕಾರ್ ಕೆಳಗ. ಬ್ರೋ ಒಂದು ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ. ನಾನು ಇಲ್ಲಿ ನೋಡಿದೆ, ಊಟಕ್ಕೆ ಯಾಕೋ ಬರ್ಲಿಲ್ಲ ಬೆಳಗ್ಗೆಯಿಂದ ಅಂತ ಬಂದು ನೋಡಿದೆ, ಇಲ್ಲಿ ಮಲ್ಕೊಂಡ್ಬಿಟ್ಟಿತ್ತು. ಬಾಮ ಬಾ. ಅಯ್ಯೋ ಅದನ್ನೇನಾಯ್ತು, ಇಲ್ಲ ಏನಾರ ಗಾಡಿ ಯಾವ್ದಾದ್ರ ಗಾಡಿ ಹೊಡ್ಕೊಂಡು ಹೋಗಿರ್ಬೇಕಮ್ಮ. ಬಾಯಿಲೆಲ್ಲ ರಕ್ತ ಬರ್ತಿದೆ. ಅದೇ ಅನ್ಕೊಂಡೆ ನಾನು. ಯಾರೋ ಇಲ್ಲೆಲ್ಲ ಓಡ್ಕೊಂಡು ಹೋಗಿರ್ತಾರೆ ನೋಡಿ. ಕಾಲೆಲ್ಲ ನೋಡ್ರಿ. ಬಾ 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 ಬಾಮ್ 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 ಬಾಮ್. ಅಯ್ಯೋ ನೋಡ್ರಿ, ಕಣ್ಣತ್ರ ಎಲ್ಲ ನೋಡಿ ಮೇಡಮ್, ಕುತ್ತಿಗೆ ಹತ್ರ ನೋಡಿ ನೋಡ್ರಿ ಅಲ್ಲಿ ಏನೋ ನಾಯಿ ಕಚ್ಚಿರೋದು ಅಂತ ಅನ್ನಿಸ್ತಾ ಇದೆ. ಹೌದಾ? ಅಲ್ಲ ಅಲ್ಲ, ನಾಯಿ ಕಚ್ಚಿರೋದು ಅನಿಸ್ತದೆ. ಸರಿ ಆಯ್ತು. ಒಂದೇ ಸೆಕೆಂಡ್ ಮಾತಾಡಿಸ್ತೀರಿ, ಒಳಗೆ ಹೋಗ್ಬಿಡ್ಬೇಡ್ರಿ, ಗಾಡಿ ತರ್ತೀನಿ, ಔಷಧಿ ಇದೆ. ಕೊಟ್ಟಿದ್ದೀನಿ, ಅದು ರಿಲೀಫ್ ಆಗಲಿ. ರಿಲೀಫ್ ಆದ್ಮೇಲೆ ಇದಾಗದು. ಓಡಾಡುತ್ತೆ. ಸ್ಪೈನ್ ಇಂಜುರಿ, ಕಾಲಿಗೆ ಹೊಡ್ತಾ ಆ ಥರ ಎಲ್ಲ ಏನಾಗಿಲ್ಲ. ಇದೇ ತರ ಇಲ್ಲಿ ಹೊಡೆದ್ಬಿಟ್ಟು ಬೆಂಗಳೂರಿನಲ್ಲಿ ಇದು ಈ ಪೋರ್ಷನ್ ಫುಲ್ ಬಿದ್ದೋಗ್ಬಿಟ್ಟಿತ್ತು ಮೇಡಮ್. ಒಂದು 15 days ಅದನ್ನ ಇಟ್ಕೊಂಡು ನಾನು 3 ದಿನ ಹಾಸ್ಪಿಟಲ್. ಸ್ಪೈನ್ ಇಂಜುರಿ ಆಗಿರುತ್ತೆ. ಇದು ಓಡಾಡ್ತಿದೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ಅದು ರಿಲೀಫ್ ಆಗ್ಬೇಕು ಪೈನ್ ಇಂದ. ನೋವು ಕಡಿಮೆ ಆದ್ರೆ ತಿನ್ನುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಎಸ್, ಅದು ಓಡಾಡ್ತು. ಮಾರದಿನನೇ ಎದ್ದು ಓಡಾಡ್ತು. ಬಟ್ ಅನ್ಫಾರ್ಚುನೇಟ್ಲಿ ಒಂದು ವಾರ ಆದಮೇಲೆ ಮತ್ತೆ ನನಗೆ ಕಾಲ್ ಮಾಡಿದ್ರು. ಅದಕ್ಕೆ ಮತ್ತೆ ನಾಯಿ ಅಟ್ಯಾಕ್ ಮಾಡಿದ್ವು ಆ್ಯಂಡ್ ಇಟ್ ಡೈಡ್. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೆಚ್ಚು ವೀಡಿಯೋಸ್ಗಳಿಗೆ.